ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಇವತ್ತು ನೆಕ್ಸ್ಟ್ ವಿಡಿಯೋ ನನ್ನ ಕಿಚನ್ ಮೇಕ್ ಓವರ್ದೇ ಆಗಿರುತ್ತೆ ಅಂತ. ಸೊ ಇವತ್ತು ಆ ಪ್ರಾಡಕ್ಟ್ಸ್ನೆಲ್ಲ ಇಟ್ಕೊಂಡೆ ನಾನು ಕಿಚನ್ನ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ನಮ್ಮ ಕಿಚನ್ ಎಷ್ಟು ಮೆಸ್ಸಿಯಾಗಿದೆ, ಎಷ್ಟು ಚಿಕ್ಕದಾಗಿದೆ ಅಂತ. ಇಷ್ಟು ಕಿಚನ್ನಲ್ಲೇ ನಾನು ನನಗೆ ಏನೇನು ಇಟ್ಟಿಸುತ್ತೋ ಕೈಗೆ ಅದನ್ನೆಲ್ಲ ನಾನು ಹತ್ರನೇ ಇಟ್ಕೊಂಡಿದ್ದೀನಿ. ನಮಗೆ ಬೇಳೆಕಾಳೆಲ್ಲ ಇಟ್ಕೊಳ್ಳೋಕ್ಕೆ ಇರೋದು 2 ಶೆಲ್ಫು. ನಾನು ಅದರಲ್ಲೇ ಎಲ್ಲನೂ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಡುಗೆ ಮಾಡುವಾಗ ಕಷ್ಟನೂ ಆಗ್ತಿತ್ತು. ಸಡನ್ನಾಗಿ ಬೇಗ ತೆಗಿಬೇಕು ಅಂದರೆ 1-2 ಗ್ಲಾಸ್ ಕೂಡ ಒಡೆದಾಕ್ಬಿಟ್ಟಿದ್ದೀನಿ. ಅಂತಂದರೆ ಈ ಆಯಿಲ್ ಬಾಟಲ್ಗೆ ಚಿಕ್ಕ ಚಿಕ್ಕ ಬಾಟಲ್ಸ್ ಬರುತ್ತಲ್ವ, ಅದನ್ನೆಲ್ಲ ಒಡೆದಾಕಿದ್ದೀನಿ ನಾನು. ಸೊ ಇವತ್ತೆಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮೊದಲಿಗೆ ನಾನು ಬೇಳೆಕಾಳುಗಳನ್ನ ತೆಗೆದು ಸೈಡ್ಗೆ ಇಟ್ಕೊಬಿಟ್ಟಿದ್ದೀನಿ. ಈ ಶೆಲ್ಫ್ ಖಾಲಿ ಆದರೆ ಹಾಗೆ ಬೇಳೆಕಾಳುಗಳನ್ನೆಲ್ಲ ತೆಗೆದಿಟ್ರೆ ಯಾವುದು ಎಷ್ಟಿದೆ ಏನು ಅಂತ ನೋಡಿಕೊಂಡು ನೆಕ್ಸ್ಟು ಫಿಲ್ ಮಾಡುವಾಗ ನನಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಈ ಜಾಗ ಕೂಡ ಕ್ಲಿಯರ್ ಆಗುತ್ತೆ. ನನಗೇನು ಬೇಕೋ ಅದನ್ನು ಇಲ್ಲಿ ಆರಾಮಾಗಿ ಜೋಡಿಸ್ಕೋಬೋದು ಅಂತ ಹೇಳಿ ಇದನ್ನು ಫಸ್ಟ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ವಿಮ್ ಲಿಕ್ವಿಡು ಮತ್ತು ವೈಟ್ ವಿನಿಗರು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ನೀರು ಥರ ಮಾಡಿಕೊಂಡು ಟೈಲ್ಸ್ನ ಮತ್ತು ಶೆಲ್ಫ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಅಡುಗೆ ಮಾಡುವಾಗ ಸ್ವಲ್ಪ ಹಬೆ ಎಲ್ಲ ಟೈಲ್ಸ್ ಮೇಲೆ ಹಾರಿರುತ್ತಲ್ವ, ಅದೆಲ್ಲ ಹಾಗೆ ಕುತ್ಕೊಬಿಟ್ಟಿರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಒಂದ್ಸಲ ಉಜ್ಜಿ ಆಮೇಲೆ ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡು ಮತ್ತೆ ಇನ್ನೊಂದ್ಸಲ ಒಣ ಬಟ್ಟೆಯಿಂದ ಒರೆಸ್ಕೊತೀನಿ. ಆವಾಗ ನೀಟಾಗಿ ಕಂಪ್ಲೀಟಾಗಿ ಹಾರಿರುತ್ತೆ ಅಂತ. ಆಮೇಲೆ ಶೆಲ್ಫ್ ಮೇಲೆ ಪೇಪರ್ ಹಾಕೋದ್ರಿಂದ ಆದಷ್ಟು ಗಲೀಜಾಗೋದೆಲ್ಲ, ನೀರು ಕೂರೋದೆಲ್ಲ, ಪಾತ್ರೆಯಿಂದ ನೀರೆಲ್ಲ ಬಿದ್ದಿರುತ್ತೆ ಅಲ್ವಾ, ಅದೆಲ್ಲ ಹಾಗೆ ಕುತ್ಕೊಳ್ಳೋದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಮೊದಲು ಕೂಡ ಪೇಪರ್ ಹಾಕಿದ್ದೆ. ಈಗ ಮತ್ತೆ ಹೊಸ ಪೇಪರ್ನ ಹಾಕ್ಕೊಂಡು ಪಾತ್ರೆ ಎಲ್ಲ ಎತ್ತಿಟ್ಕೊಬಿಡ್ತೀನಿ. ನಾನು ಇಡ್ಲಿ ಪಾತ್ರೆ ಎಲ್ಲ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು. ಹಾಗಾಗಿ ಇಡ್ಲಿ ಪಾತ್ರೆನೇ ಲಾಸ್ಟಲ್ಲಿ ಇಟ್ಕೊಬಿಟ್ಟಿದ್ದೀನಿ. ಅದ್ರ ಜೊತೆಗೆ ತಟ್ಟೆ ಇಡ್ಲಿ ಪ್ಲೇಟ್ಸು ಇರುತ್ತಲ್ವ, ಅದನ್ನು ಕೂಡ ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಬೇಕು ಅಂದಾಗ ಓಪನ್ ಮಾಡಿ ತೊಗೊಳ್ಬೋದು ಅಲ್ವಾ. ಹಾಗೆ ಇಟ್ಟರೆ ಧೂಳೆಲ್ಲ ಕೂರುತ್ತೆ ಅದರೊಳಗಡೆ, ಮತ್ತೆ ತೊಳೆದು ಯೂಸ್ ಮಾಡಬೇಕಾಗುತ್ತೆ. ಈ ರೀತಿ ಪ್ಯಾಕ್ ಮಾಡೋದ್ರಿಂದ ಆಮೇಲೆ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಅಂತ. ಮೇಲ್ಗಡೆ ಸ್ವಲ್ಪ ಪಾತ್ರೆಗಳನ್ನ ಇಟ್ಕೊಂಡು ಕೆಳಗಡೆ ಶೆಲ್ಫ್ನ ಸ್ವಲ್ಪ ಖಾಲಿ ಬಿಟ್ಟಿದ್ದೀನಿ. ಅದನ್ನು ಆಮೇಲೆ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ನಮ್ಮ ಟೈಲ್ಸ್ನ ಮೇಯ್ನಾಗಿ ಇದನ್ನು ಕ್ಲೀನ್ ಮಾಡೋದೇ ನನಗಿರೋದು ಕೆಲಸ. ಏಕೆ ಅಂದರೆ ಇದನ್ನು ಪೇಪರ್ ತೆಗೆದು ಕಿತ್ತಾಕಿ ಆಮೇಲೆ ಮತ್ತೆ ಹೊಸದು ಬೇರೆ ಅಂಟಿಸ್ಬೇಕಲ್ವ. ಹಾಗಾಗಿ ಇದೇ ಡಬಲ್ ಕೆಲಸ ನನಗೆ. ಎಷ್ಟು ಕಷ್ಟ ಆಯಿತು ಅಂದರೆ ಈ ಪೇಪರ್ ಕಿತ್ತಾಕೋದು ಹಚ್ಚೋದಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಯಾಕಾದರೂ ಕಿತ್ತಾಕ್ದೆ ಅಂತಲೂ ಅನ್ನಿಸ್ಬಿಡ್ತು ನನಗೆ. ಅಷ್ಟು ಬೇಜಾರಾಗೋಗ್ಬಿಡ್ತು. ನಾನು ಇನ್ನೊಂದ್ಸಲ ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಆ ಪೇಪರ್ನ ಹಾಗೆ ಬಿಡ್ತೀನಿ, ಯಾರು ಬರ್ತಾರೋ ಅವರೇ ಯೂಸ್ ಮಾಡಲಿ ಅನ್ನೋಷ್ಟು ಬೇಜಾರಾಗೋಗ್ಬಿಡ್ತು. ಮೊದಲೇ ಕೂಡ ನನಗೆ ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮ್ ಇದನ್ನು ಹಚ್ಚಿದ್ದು. ಈಗ ನಿಮಗೂ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮು ಪೇಪರ್ ಹಚ್ಚಿದ್ರೆ ಕಿತ್ತಾಕೋಕ್ಕೂ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಕಿತ್ತಾಕ್ಬಿಟ್ಟಿದ್ದೀನಿ, ಅರ್ಧ ಕಿತ್ತಾಕಿದ್ದೀನಿ. ಇನ್ನು ಮತ್ತೆ ಬಿಡೋಕ್ಕೂ ಆಗೋಲ್ಲ, ಹಾಗೆ ಚೆನ್ನಾಗಿ ಕಾಣಲ್ಲ ಅಲ್ವಾ. ಹಾಗಾಗಿ ಅದ್ರ ಮೇಲೆ ಬೇರೆದೂ ಹಚ್ಚೋಕ್ಕೂ ಆಗೋಲ್ಲ. ಹಾಗಾಗಿ ಹೆಂಗೋ ಕಷ್ಟಪಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಕಿತ್ತಾಕ್ಬಿಟ್ಟೆ. ನೋಡ್ತಿರ್ಬೋದು ನೀವು, ಹಳೆ ಪೇಪರ್ ಅಂತೂ ತುಂಬಾ ಗಲೀಜಾಗೋಗಿತ್ತು. ಅದೆಲ್ಲ ನೀರು ಪಾತ್ರೆ ತೊಳೆಯುವಾಗ ಸಿಂಕ್ ಹತ್ರ ಒಂಚೂರು ಸೇರಿ ಬಿಟ್ಕೊಬಿಡ್ತಿತ್ತು ಅನಿಸುತ್ತೆ. ಹಾಗಾಗಿ ಅದು ಸ್ವಲ್ಪ ಗಲೀಜಾಗಿತ್ತು. ಇನ್ನು ಪೇಪರೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಟೈಲ್ಸ್ನೂ ಕೂಡ ಒಂದೇ ಸಲ ಕ್ಲೀನ್ ಮಾಡಿಕೊಂಡು ಶೆಲ್ಫ್ನೂ ಕೂಡ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಎರಡನ್ನೂ ಒಂದೇ ಸಲ ಉಜ್ಕೊಂಡು ಕ್ಲೀನ್ ಮಾಡಿಕೊಂಡೆ ನಾನು. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮೇಲೆ ಹತ್ತಿ ಒರೆಸ್ಬೇಕು, ಕೆಳಗಡೆ ಒರೆಸ್ಬೇಕು, ಆ ಥರ ಎಲ್ಲ ಡಬಲ್ ಕೆಲಸ ಆಗಲ್ಲ ಅಲ್ವಾ. ಹಾಗಾಗಿ ಈ ಥರ ಮಾಡ್ಕೊಂಬಿಡ್ತೀನಿ ನಾನು. ಇದನ್ನು ನಾನು ಆಗಲೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ವಿಮ್ ಲಿಕ್ವಿಡಲ್ಲೇ ಕ್ಲೀನ್ ಮಾಡಿಕೊಂಡು ಒದ್ದೆ ಬಟ್ಟೆಯಲ್ಲಿ ಒಂದ್ಸಲ, ಒಣ ಬಟ್ಟೆಯಲ್ಲಿ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ನೀಟಾಗಿ ಶೈನಾಗಿರುತ್ತೆ. ಬರೀ ಒದ್ದೆ ಬಟ್ಟೆಯಲ್ಲೇ ಒರೆಸ್ಕೊಂಡ್ರೆ ನೀವು ವಿಮ್ ಲಿಕ್ವಿಡಲ್ಲಿ ಕ್ಲೀನ್ ಮಾಡಿದ್ರೂ ಕೂಡ ಅದು ಒಂಥರ ರಫಾಗಿ ಕಾಣೋ ಥರನೇ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾನು ಟೈಲ್ಸ್ ಎಲ್ಲ ಯಾವಾಗಲೂ ಈ ಥರನೇ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಶೆಲ್ಫ್ನೂ ಕೂಡ ಒಂದೇ ಸಲ ಉಜ್ಜಿ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟೆ. ಈ ಸಲ ಪೇಪರ್ ಕಿತ್ತಾಕೋದ್ರ ಜೊತೆಗೆ ಹಂಚೋದು ಕೂಡ ಅಷ್ಟೇ ಕಷ್ಟ ಆಗೋಯಿತು. ಲಾಸ್ಟ್ ಟೈಮ್ ನಾನು ಒಬ್ಬಳೇ ಹಾಕಿದ್ದೆ, ನೀಟಾಗೂ ಹಾಕಿದ್ದೆ. ಬಟ್ ಈ ಸಲ ಅದೇನು ಅಂತಲೇ ಗೊತ್ತಿಲ್ಲ, ಹಾಗೆ ಅನಿಸುತ್ತೆ. ನಾವು ಯಾರಿಗಾದ್ರೂ ಏನಾದರೂ ತೋರಿಸ್ಬೇಕು, ಹೇಳಬೇಕು ಅಂತ ಅಂದಾಗಲೇ ಏನಾದರೂ ಒಂದು ಎಡವಟ್ಟು ಆಗೋ ಥರ ಆಗುತ್ತೆ ಅಲ್ವಾ.
ಆಮೇಲೆ ಹಾಕೋಕ್ಕಾಗದೆ ಹಾಗೆ ಇದ್ದೆ. ಅಷ್ಟರಲ್ಲಿ ಸುನೀಲ್ ಕೂಡ ಬಂದರು. ಅವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಹಾಕು ಅಂತ ಹೇಳಿ ಅವರು ಕೂಡ ಆ ಕಡೆಯಿಂದ ಪೇಪರ್ ಹಿಡ್ಕೊಂಡಿದ್ರು. ನಾನು ನಿಧಾನಕ್ಕೆ ಅದನ್ನು ಎಳ್ಕೊಂಡು ನೀಟಾಗಿ ಹಚ್ಕೊಂಡೆ. ಅವ್ರು ಹೆಲ್ಪ್ ಮಾಡಿರಲಿಲ್ಲ ಅಂದರೆ ನಾನು ಹಚ್ತಾ ಇದ್ನೋ ಇಲ್ವೋ ಅಥವಾ ಹಾಗೆ ಬಿಡ್ತಿದ್ನೋ ಏನೋ ಅನಿಸ್ಬಿಡುತ್ತೆ. ಒಂದು ಪೇಪರ್ ಕೂಡ ವೇಸ್ಟ್ ಆಯಿತು ಇದರಲ್ಲಿ. ಫಸ್ಟ್ ಹಾಫ್ ಹಚ್ಬೇಕಂದ್ರೆ ನಾನೇ ಹಚ್ತಾ ಇದ್ದೆ ಅಲ್ವಾ, ಆವಾಗ ಸ್ವಲ್ಪ ಅಂಟ್ಕೊಂಡು ವೇಸ್ಟ್ ಕೂಡ ಆಯಿತು. ಇವಾಗ ನೋಡ್ತಾ ಇರ್ಬೋದು ಹೊಸದಾಗಿ ಟೈಲ್ಸ್ ಹೇಗಿರುತ್ತೆ ಅಷ್ಟು ನೀಟಾಗಿ ಕಾಣಿಸ್ತಿದೆ. ಸಮಾಧಾನ ಕೂಡ ಆಯಿತು. ಒಂದು ರೀತಿ ಹಚ್ಚಿದಾದ್ಮೇಲೆ ಹೇಗೋ ಕಷ್ಟಪಟ್ಟು ಹಚ್ಚಿದ್ನಲ್ಲ, ನೋಡ್ತಿರುವಾಗ ತುಂಬಾ ಖುಷಿ ಕೂಡ ಆಯಿತು ನನಗೆ. ಹೇಗೆ ಕಾಣಿಸ್ತಿದೆ ಟೈಲ್ಸು, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪೇಪರ್ ಎಲ್ಲ ಹಚ್ಚಿದ್ದಾದಮೇಲೆ ಕೆಳಗಡೆ ಸ್ವಲ್ಪ ಜಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಬಾಕ್ಸ್ ಇದೆ ಅಲ್ವಾ, ಇದೇ ಥರ ಪ್ಲಾಸ್ಟಿಕ್ ಡ್ರಾಯರು, ಅದನ್ನು ಇಟ್ಕೊಳ್ಬೇಕಲ್ವ, ಜಾಗ ಮಾಡ್ಕೊಳ್ಬೇಕು ಅಂತೇಳಿ ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಡ್ರಾಯರ್ ಆಲ್ರೆಡಿ ಫುಲ್ ಆಗೋಗ್ಬಿಟ್ಟಿದೆ. ಅಂತಂದರೆ ನಾನು ಪ್ಲಾಸ್ಟಿಕ್ ಪ್ಲೇಟ್ಸು, ಚಿಕ್ಕ ಬೌಲ್ಸು, ಗಾಜಿನ ಬೌಲ್ಸು, ಹಾಗೆಯೇ ಗಾಜಿನ ಗ್ಲಾಸು, ಸ್ಮೂತೀಸು ಇದನ್ನೆಲ್ಲನೂ ಇದರಲ್ಲೇ ತುಂಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಇನ್ನೊಂದನ್ನು ತರಿಸ್ಕೊಂಡಿರೋದು. ಸ್ವಲ್ಪ ಗ್ರಾಸರೀಸ್ನೆಲ್ಲ ತುಂಬಿಟ್ಕೋಬೋದು ಅಂತಂದರೆ ಸ್ವಲ್ಪ ಜಾಗ ಉಳಿಯುತ್ತೆ. ಎಕ್ಸ್ಟ್ರಾ ಇರೋದನ್ನೆಲ್ಲ ನಾನು ಒಂದರಲ್ಲೇ ಹಾಕಿಟ್ಟಿದ್ದೆ, ಒಂದು ಬಕೆಟಲ್ಲಿ. ಮತ್ತು ತಗೊಳ್ಳುವಾಗ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಯಾವುದ್ರಲ್ಲಿದೆ, ಅಡಿಲಿದೆಯಾ ಮೇಲಿದೆಯಾ ಒಂದೂ ಗೊತ್ತಾಗ್ತಾ ಇರಲಿಲ್ಲ. ಇದರಲ್ಲಾದರೆ ಒಂದೊಂದು ಲೇಯರಲ್ಲಿ ಒಂದೊಂದು ಇಟ್ಕೊಂಡ್ರೆ ಈಸಿಯಾಗಿ ಸಿಕ್ಬಿಡುತ್ತೆ ಅಲ್ವಾ, ಹಾಗಾಗಿ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನಾನು. ಇನ್ನು ಇದನ್ನು ಆರಾಮಾಗಿ ಫಿಟ್ ಕೂಡ ಮಾಡ್ಕೊಬೋದು. ನಾನು ಕೂಡ ಆರಾಮಾಗಿ ಫಿಟ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಜೋಡಿಸ್ಕೊಂಡೆ. ಇದಂತೂ ನಾನ್ ಮಾಡ್ಯುಲರ್ ಕಿಚನ್ ಇರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಯಿತು ಅಂತಲೇ ನಾನು ಹೇಳ್ತೀನಿ. ಇದನ್ನು ನೀವು ರೂಮಲ್ಲೂ ಇಟ್ಕೋಬೋದು, ಹಾಲಲ್ಲೂ ಇಟ್ಕೋಬೋದು, ಏನಾದರೂ ಬುಕ್ಸ್ ಇಟ್ಕೊಳ್ಳೋಕ್ಕೆ ಅಥವಾ ಮೇಕಪ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ, ಪರ್ಸ್ನಲ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಈ ಕಡೆ ಎಲ್ಲ ಫುಲ್ ಸೆಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಆ ಕಡೆ ಅಕ್ಕಿ, ಗೋಧಿ ಹಿಟ್ಟು, ಖಾರದ ಪುಡಿ ಇದನ್ನೆಲ್ಲ ಬಾಕ್ಸಲ್ಲಿ ಬಕೆಟಲ್ಲಿ ಹಾಕಿಟ್ಟಿದೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅದನ್ನು ಕೂಡ ಒಂದೊಂದಾಗಿ ಎಲ್ಲ ತೆಗೆದು ನೀಟಾಗಿ ಗುಡಿಸ್ಕೊಂಡು ಧೂಳೆಲ್ಲ ಹೊಡ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಕೂಡ ಖಾಲಿ ಆಗಿತ್ತು, ಹಾಗೇನೆ ಹೆಂಗಿದ್ರು ಕ್ಲೀನ್ ಮಾಡ್ತೀನಲ್ವ ಅಂಥೇಳಿ ಒಂದೇ ಸಲ ಎಲ್ಲ ತೊಗೊಂಡು ಬಂದು ಇಟ್ಕೊಬಿಟ್ಟಿದ್ದೆ. ಅದನ್ನು ಎಲ್ಲ ಫಿಲ್ ಮಾಡಿಕೊಂಡು ನೀಟಾಗಿ ಎಲ್ಲ ಜೋಡಿಸ್ಕೊಂಡ್ಬಿಟ್ಟೆ ಆ ಕಡೆ ಕೂಡ. ಇನ್ನೊಂದೇನು ಅಂತ ಅಂದರೆ ನಮ್ಮ ಕಿಚನಲ್ಲಿ ಒಂದೇ ಸ್ವಿಚ್ ಇರೋದು, ಅದಿರೋದು ಸಿಂಕ್ ಹತ್ರ. ಎಲ್ಲಿ ಸಿಂಕ್ ಹತ್ರ ಮಿಕ್ಸಿ ಇಟ್ಕೊಳ್ಳೋಕ್ಕಾಗುತ್ತೆ ಹೇಳಿ. ಇಷ್ಟು ದಿನ ಹೇಗೋ ಎರಡಿತ್ತು, ಒಂದು ಕೆಟಲ್ ಇತ್ತು, ಒಂದು ಮಿಕ್ಸಿ ಇತ್ತು, ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ ಅದರಲ್ಲೇ 3 ಪಿನ್ ಹಾಕ್ಕೊಂಡು. ಈಗ ಇನ್ನೊಂದು ಬುಲೆಟ್ ಮಿಕ್ಸರ್ ಇದೆಯಲ್ವಾ, ಹಾಗಾಗಿ ಅದನ್ನು ಕೂಡ ಇಟ್ಕೋಬೇಕು ಅಂತೇಳಿ ಈ ಮಿಕ್ಸಿನ ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು. ಇದನ್ನೆಲ್ಲ ಶಿಫ್ಟ್ ಮಾಡಿಕೊಂಡು ಆಯಿಲೆಲ್ಲ ಖಾಲಿಯಾಗಿತ್ತು, ಅದನ್ನು ಕೂಡ ಫಿಲ್ ಮಾಡಿ ಹೊಸ ಜಾಡಿ ಇತ್ತಲ್ವ ಅದಕ್ಕೆ ಕಲ್ಲುಪ್ಪು, ಪುಡಿ ಉಪ್ಪು ಎಲ್ಲ ಹಾಕಿ, ಇನ್ನು ಪುಟಾಣಿದೊಂದು ಪಿಂಗಾಣಿದು ಬೌಲ್ ಇತ್ತು, ಅದಕ್ಕೆ ಹುಣಸೆಹಣ್ಣ ಎಲ್ಲ ಹಾಕಿ ಎತ್ತಿಟ್ಕೊಂಡೆ. ಈ ಬಾಟಲ್ಸ್ ಇರೋದೇ 4 ಅಲ್ವಾ, ಹಾಗಾಗಿ ಸ್ಮೆಲ್ ಹೋಗದೆ ಇರೋವಂಥದ್ದನ್ನು 4 ಮಾತ್ರ ಹಾಕಿ ಇದರಲ್ಲಿ ಇಟ್ಕೊಂಡಿದ್ದೀನಿ. ಅರಿಶಿನ ಪುಡಿ, ಯಾಲಕ್ಕಿ, ಗಸಗಸೆ, ಅಜ್ವೈನ ಇದನ್ನು ಹಾಕಿ ಇಟ್ಕೊಂಡಿದ್ದೀನಿ. ಆಯಿಲ್ ಬಾಟಲ್ಸ್ದು ಚಿಕ್ಕದು ಸ್ಪೈಸಸ್ ಥರ ಬಂದಿರುತ್ತಲ್ವ, ಅದನ್ನೆಲ್ಲ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಉಪ್ಪು ಹತ್ರನೇ. ಇದರಲ್ಲಿ ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಗೋಂದು, ಚಿಲ್ಲಿ ಫ್ಲೇಕ್ಸು ಇದೆಲ್ಲ ಇದರಲ್ಲಿರುತ್ತೆ. ಇನ್ನು ರ್ಯಾಕ್ ಸ್ವಲ್ಪ ಖಾಲಿ ಕಾಣಿಸ್ತಿತ್ತು ಅಲ್ವಾ, ಹಾಗಾಗಿ ಹಾಲಲ್ಲಿ ಮನಿ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೆ. ಅದನ್ನು ತೆಗೆದು ಇವಾಗ ಮತ್ತೆ ಕಿಚನಲ್ಲೇ ಇಟ್ಕೊತಾ ಇದ್ದೀನಿ. ಮೊದಲು ಕಿಚನಲ್ಲೇ ಇಟ್ಟಿದ್ದೆ, ಆಮೇಲೆ ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ಯಾಕೋ ಬರ್ತಾಯಿಲ್ಲ ಅಂತ ಹೇಳಿ ಹಾಲಲ್ಲಿ ಇಟ್ಟಿದ್ದೆ. ಈಗ ಚೆನ್ನಾಗಿ ಎಲ್ಲನೂ ಚಿಗುರ್ತಾ ಇದೆ, ಹಾಗಾಗಿ ಟ್ರೇಯಲ್ಲೇ ಇಟ್ಕೊತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಒಂದು ಮನಿ ಪ್ಲ್ಯಾಂಟು ಅಥವಾ ಯಾವುದೇ ಒಳಗಡೆ ಬೆಳೆಯೋ ಅಂಥ ಗಿಡನ ನಾವು ಇಟ್ಕೊಂಡಾಗ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ಈ ಬಾಕ್ಸ್ಗಳೆಲ್ಲ ನೋಡ್ತಿದ್ದೀರಲ್ವ, ಇದೆಲ್ಲ 1000 ml ಹಿಡಿಯುತ್ತೆ. ಹಾಗಾಗಿ ಇದರಲ್ಲಿ ನಾನು ಬೇಳೆ, ಕಾಳುಗಳು, ಆಮೇಲೆ ಅವಲಕ್ಕಿ, ರವೆ ಇಂಥದ್ದನ್ನೆಲ್ಲ ಇದರಲ್ಲೇ ಹಾಕಿ ಇಟ್ಕೊಳ್ತೀನಿ. ಮೊದಲೆಲ್ಲ ನಾನು ಬೇಳೆ ಕಾಳುಗಳನ್ನೆಲ್ಲ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬಿಸಿ ಮಾಡಿ ಅದನ್ನು ತಣ್ಣಗಾದ್ಮೇಲೆ ಆಮೇಲೆ ಡಬ್ಬಕ್ಕೆ ಹಾಕಿ ಇಟ್ಕೊಳ್ತಾ ಇದ್ದೆ. ಇವಾಗೆಲ್ಲ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೇ ಹಾಕ್ಬಿಟ್ಟು ಅದಕ್ಕೆ ಪಲಾವ್ ಎಲೆ ಹಾಕಿಡ್ತೀನಿ. ಈ ಥರ ಮಾಡೋದ್ರಿಂದನೂ ತುಂಬ ದಿನ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಿಂಗೆ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಇವಾಗ. ಇನ್ನು ಬೇಳೆ ಎಲ್ಲ ಎತ್ತಿಟ್ಟಿದ್ದಾದಮೇಲೆ ರವೆ ಮತ್ತು ಬನ್ಸಿ ರವೆ, ಶಾವಿಗೆ ಇದೆಲ್ಲ ಇತ್ತು. ಇದನ್ನೆಲ್ಲ ಸ್ವಲ್ಪ ಹುರಿದು ಎತ್ತಿಟ್ಕೊಬಿಡ್ತೀನಿ. ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ ಏನಾದರೂ
ಅರ್ಜೆಂಟಾಗಿ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮೊದಲೇ ಬಿಸಿ ಮಾಡಿ ಎತ್ತಿಟ್ಕೊಬಿಡ್ತೀನಿ. ಇನ್ನು ಅದೆಲ್ಲ ಆರೋ ಅಷ್ಟರಲ್ಲಿ ಏನು ಮಾಡೋದು, ಇನ್ನು 500 ml ಜಾರ್ಸ್ ಎಲ್ಲ ಇತ್ತಲ್ವ ಅದನ್ನು ಫಿಲ್ ಮಾಡ್ಕೊತಾ ಇದ್ದೆ. ಈ ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಆಮೇಲೆ ಬೆಲ್ಲ, ಕಡಲೆ ಬೀಜ ಇದೆಲ್ಲ ಇತ್ತು. ಅದನ್ನೆಲ್ಲನೂ ಫಿಲ್ ಮಾಡಿಕೊಂಡು ಸ್ಟಿಕ್ಕರ್ಸ್ ಎಲ್ಲ ಹಚ್ಚಿ ಇದನ್ನೆಲ್ಲ ಎತ್ತಿ ಒಂದು ಸೈಡ್ ಇಟ್ಕೊಳ್ಳೋ ಅಷ್ಟರಲ್ಲಿ ರವೆ ಆಮೇಲೆ ಶಾವಿಗೆ ಎಲ್ಲ ಹಾರಿತ್ತು. ಅದನ್ನೆಲ್ಲನೂ ಬಾಕ್ಸ್ಗೆ ಹಾಕಿ ಒಂದು ಸೈಡ್ ಎತ್ತಿಟ್ಕೊಂಡ್ಬಿಟ್ಟೆ. ಇನ್ನು ಈ ವುಡನ್ ರ್ಯಾಕ್ ಇತ್ತಲ್ವ ಇದನ್ನು ಕೂಡ ಫಿಟ್ ಮಾಡಿಕೊಂಡು ನೀಟಾಗಿ ಬೀಳುತ್ತಾ ಇಲ್ವಾ ಅಂತೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಬಾಕ್ಸ್ಗಳನ್ನೆಲ್ಲ ಇಟ್ಕೊಂಡೆ ನೀಟಾಗಿ. ಫಸ್ಟ್ ಸ್ಟೆಪ್ಪಲ್ಲಿ ಕಾಳುಗಳನ್ನ ಇಟ್ಕೊಂಡಿದ್ದೀನಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಸಾಂಬಾರು ಪುಡಿ, ಡ್ರೈ ಫ್ರೂಟ್ಸು, ಕಡಲೆ ಬೀಜ ಇಂಥದನ್ನು ಇಟ್ಕೊಂಡಿದ್ದೀನಿ. ಇನ್ನು ಲಾಸ್ಟಲ್ಲಿ ಬೇಗ ಸಿಗೋ ಥರ ಬೇಳೆ ಕಾಳುಗಳನ್ನ ಕೆಳಗಡೆ ಇಟ್ಕೊಂಡಿದ್ದೀನಿ. ಅದೆಲ್ಲ ಇಟ್ಕೊಂಡಾದಮೇಲೆ ಸ್ವಲ್ಪ ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ, ಜೀರಿಗೆ, ಪಲಾವ್ ಮಸಾಲಗಳು ಇದನ್ನೆಲ್ಲ ಫಿಲ್ ಮಾಡ್ಕೊಳ್ಬೇಕಾಗಿತ್ತಲ್ವ. ಇದಕ್ಕೆಲ್ಲ ನಾನು 350 ml ಜಾರ್ ತೋರಿಸಿದೆ ನೋಡಿ, ಅದರಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಈ 6 ಬಾಟಲ್ಸಲ್ಲಿ ನಾನು ಜೀರಿಗೆ, ಮೆಣಸು, ಆಮೇಲೆ ಚಕ್ಕೆ, ಲವಂಗ ಹಾಗೆ ಪಲಾವ್ ಸ್ಪೈಸಸ್ನೆಲ್ಲ ಒಂದರಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಬೇರೆ ಬೇರೆದ್ರಲ್ಲಿ ಹಾಕಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಸ್ವಲ್ಪನೇ ಇರುತ್ತೆ, ಕಡಿಮೆನೇ ಯೂಸ್ ಮಾಡೋದಲ್ವ, ಹಾಗಾಗಿ ಅದನ್ನೆಲ್ಲ ಒಂದರಲ್ಲೇ ಹಾಕಿ ಇಟ್ಕೊಳ್ತೀನಿ. ಇನ್ನು 6 ಬಾಟಲಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ವಾಟರ್ ಮಿಲನ್ ಸೀಡ್ಸು, ಕಸ್ತೂರಿ ಮೇಥಿ, ಪಿಸ್ತಾ, ವಾಲ್ನಟ್ಸು ಇದೆಲ್ಲ ಇತ್ತಲ್ವ ಅದನ್ನೆಲ್ಲ ಇದರಲ್ಲೇ ಫಿಲ್ ಮಾಡಿಕೊಂಡೆ. ಪಿಸ್ತಾ ಎಲ್ಲ ಕಡಿಮೆನೇ ಇತ್ತು, ಹಾಗಾಗಿ ಚಿಕ್ಕದ್ರಲ್ಲೇ ಫಿಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಇನ್ನಾಗಲೇ ಸೆಕೆಂಡ್ ಸೆಲ್ಫಲ್ಲಿ ಖಾಲಿ ಇತ್ತು ಅಂತ ಹೇಳಿದ್ನಲ್ವ, ಅಲ್ಲಿ ಈ ಥರದೊಂದು ಕಿಚನ್ ರ್ಯಾಕ್ನ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಇಟ್ಕೊತಾ ಇದ್ದೀನಿ. ಕೆಳಗಡೆ ಕೂಡ ಸ್ಪೇಸ್ ಇದೆಯಲ್ವ, ಅಲ್ಲಿ ಚಿಕ್ಕ ಚಿಕ್ಕ ಬಾಟಲ್ಸ್ನ ಇಟ್ಕೊತೀನಿ. ಡಿಮಾರ್ಟಿಂದ ತಂದಿದ್ನಲ್ವ ಅದರಲ್ಲಿ ಸ್ಪೈಸಸ್ ಸ್ವಲ್ಪ ಹಾಕಿ ಇಟ್ಟಿದ್ದೀನಿ, ಅದನ್ನು ಇದರಲ್ಲಿ ಇಟ್ಕೊತೀನಿ. ಎಲ್ಲ ಗ್ರಾಸರೀಸು ಫಿಲ್ ಮಾಡಿದ್ದಾಯಿತು. ಇನ್ನು ಉಳಿದಿರೋದನ್ನು ನಾನು ಈ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಕಡಲೆಬೇಳೆ, ಕೆಂಪಕ್ಕಿ, ಬ್ರೌನ್ ರೈಸು ಇದೆಲ್ಲ ಸ್ವಲ್ಪ ಜಾಸ್ತಿ ಉಳಿದಿತ್ತು, ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಬಿಟ್ಟೆ. ಇನ್ನು ಚೆಕ್ ಮಾಡ್ಕೊತಾ ಇದ್ದೆ ಯಾವ್ಯಾವ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡಿಕೊಂಡು ನೀಟಾಗಿ ಎತ್ತಿಟ್ಕೊಬಿಟ್ಟೆ. ಇನ್ನು ಈ ಕಡೆ ಸೈಡು ಬುಲೆಟ್ ಮಿಕ್ಸರ್ನ ಇಟ್ಕೊಂಡಿದ್ದೀನಿ. ಇಲ್ಲಿ 3 ಪಿನ್ ಹಾಕಿರೋದ್ರಿಂದ ಇದು ಒಂದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಲ್ವಾ, ಹಾಗಾಗಿ ಇದನ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ಆ ಕಡೆ ಇಡೋಕ್ಕೂ ಅಷ್ಟೊಂದು ಜಾಗ ಇಲ್ಲ, ರುಬ್ಬೋಕ್ಕೂ ಆಗೋದಿಲ್ಲ ಅಂತ ಹೇಳಿ ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಲಾಸ್ಟಲ್ಲಿ ತುಪ್ಪ ಮತ್ತು ಎಣ್ಣೆನ ಫಿಲ್ ಮಾಡ್ಕೊಬೇಕಾಗಿತ್ತು. ಚಪಾತಿಗೆಲ್ಲ ನಾನು ಒಂದು ಬೌಲಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡು ಮತ್ತೆ ಹಾಕೋದು ತೆಗೆಯೋದು ಆ ಥರ ಮಾಡೋಲ್ಲ. ಈ ಥರದ್ದು 2 ಕಾಂಬೋ ಬಂದಿತ್ತು, ಹಾಗಾಗಿ ಇದಕ್ಕೇನೆ ಒಂದರಲ್ಲಿ ತುಪ್ಪ ಒಂದರಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇನ್ನು ಎಣ್ಣೆ ತುಪ್ಪ ಬಟ್ಲಿಗೆ ಇಳಿಯೋ ಅಷ್ಟರಲ್ಲಿ ಕಾರ್ನರ್ಗೆ ಸ್ಟ್ಯಾಂಡ್ ಕೂಡ ಫಿಟ್ ಮಾಡ್ಕೊಬಿಡೋಣ ಅಂತೇಳಿ ಅದನ್ನು ಫಿಟ್ ಮಾಡಿಕೊಂಡೆ. ಇಲ್ಲಿ ಸೋಪು, ಹ್ಯಾಂಡ್ ವಾಶು, ವಿಮ್ಮು, ಆಮೇಲೆ ಬಟ್ಟೆ ತೊಳೆಯೋ ಸೋಪು, ಡೆಟಾಯಿಲು ಎಲ್ಲನೂ ಇಟ್ಕೊಂಡಿದ್ದೀನಿ. ಇನ್ನೂ ಜಾಗ ಇತ್ತು. ಇನ್ನು ಬಟ್ಲು, ಈ ತುಪ್ಪದ ಬಟ್ಲು, ಎಣ್ಣೆ ಬಟ್ಲು ಇಡೋದಕ್ಕೂ ಜಾಗ ಇತ್ತು, ಹಾಗಾಗಿ ಇದನ್ನು ಕೂಡ ಅಲ್ಲೇ ಇಟ್ಕೊಂಡು ಒಂದು ಪ್ಲಾಸ್ಟಿಕ್ ಪ್ಲ್ಯಾಂಟ್ನ ಇಟ್ಕೊಂಡೆ. ಈ ವಾಲ್ ಹ್ಯಾಂಗಿಂಗ್ ನೋಡ್ತಿದ್ದೀರಲ್ವ, ಇದು ಸೆಟ್ ಆಫ್ 2 ಬಂದಿತ್ತು, ಇದರಲ್ಲಿ ನಾನು 1 ಮಾತ್ರ ಯೂಸ್ ಮಾಡಿಕೊಂಡೆ. ಈ ಥರ ಟೈಲ್ಸ್ದು ಹುಕ್ ಬಂದಿತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡು ಹಚ್ಕೊಂಡಿದ್ದೀನಿ. ಈ ಥರ ಹುಕ್ ಯೂಸ್ ಮಾಡಿದ್ರೆ ಆರಾಮಾಗಿ ಫಿಟ್ಟಾಗಿ ಕೂರುತ್ತೆ. ಇನ್ನೊಂದು ಅದು ಬೇರೆದೇನಾದರೂ ಕಾರ್ಡ್ಬೋರ್ಡ್ ಯೂಸ್ ಮಾಡೋದಕ್ಕೆ ಅದು ಚೆನ್ನಾಗಿರುತ್ತೆ. ಇನ್ನು ಅಡುಗೆ ಮಾಡೋ ಟೈಮಲ್ಲಿ ಈ ಥರ ಬೊಂಬೆಗಳನ್ನೆಲ್ಲ ಯೂಸ್ ಮಾಡ್ಕೊತಾ ಇದ್ದೆ ಅಲ್ವಾ, ಈ ಸಲ ಬೇಡ ನೀವೆಲ್ಲ ಒಂದೇ ಕಡೆ ಕೂತೀರಿ ಅಂತ ಹೇಳ್ಬಿಟ್ಟು ಇದ್ರ ಮೇಲೇ ಇಟ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು, ಹಾಗಾಗಿ ಪ್ಲಾಸ್ಟಿಕ್ದೊಂದು ಪ್ಲ್ಯಾಂಟ್ ಇತ್ತಲ್ವ ಅದನ್ನು ಹಿಂದೆಗಡೆ ಇಟ್ಟೆ. ನೋಡೋಕ್ಕಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಿಷ್ಟು ಬುದ್ಧದಲ್ಲಿ ನನಗೆ ಆರೆಂಜ್ ಕಲರ್ ಬುದ್ಧ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಕೆನೆ ಮೇಲೆ ಕೈ ಇಟ್ಕೊಂಡು ಎಷ್ಟು ಕ್ಯೂಟಾಗಿ ನೋಡ್ತಾ ಕೂತಿರುತ್ತೆ, ನಾವು ಅದನ್ನೇ ನೋಡ್ತಾ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಇನ್ನು ಅದನ್ನೆಲ್ಲ ಇಟ್ಕೊಂಡು ಕಿಚನ್ದು ಕಾರ್ಡ್ಬೋರ್ಡ್ಸ್ ಎಲ್ಲ ಇತ್ತಲ್ವ ಅದನ್ನು ಕೂಡ ವಾಲ್ ಹುಕ್ಕಿತ್ತು, ಅದನ್ನು ಫಿಟ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಬಿಟ್ಟೆ. ಈ ಕಾರ್ಡ್ಬೋರ್ಡಲ್ಲಿ ಸ್ವಲ್ಪ ದಾರಗಳೆಲ್ಲ ಉದ್ದ ಇರುತ್ತೆ, ಹಾಗಾಗಿ ನಾನು ಅದನ್ನು 2 ಗಂಟೆ ಥರ ಮಾಡಿಬಿಟ್ಟು ನೀಟಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಮೊದಲು ಕಿಚನಲ್ಲಿ ಸ್ಟವ್ ಪಕ್ಕ ಒಂದು ಮನಿ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೆ, ಅದು ಈಗ ಖಾಲಿ ಖಾಲಿ ಅನ್ನಿಸ್ತಿತ್ತು, ತೆಗೆದುಬಿಟ್ಟಿದ್ನಲ್ಲ ಖಾಲಿ ಖಾಲಿ ಅನ್ನಿಸ್ತಿತ್ತು, ಹಾಗಾಗಿ ಮತ್ತೆ ಬಾಟಲ್ಗೆ ನೀರು ಹಾಕಿ ಜಾಸ್ತಿ ಇತ್ತು, ಈ ಗ್ಲಾಸಲ್ಲೇ ಜಾಸ್ತಿ ಇತ್ತಲ್ವ, ಹಾಗಾಗಿ ಒಂದು 4 ಎಲೆನ ತೆಗೆದು ಇದರಲ್ಲಿ ಹಾಕಿ ಮೂಲೆಯಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾರ್ನರ್ಗೆ ಇಟ್ಮೇಲೆ.
ಈ ಮನಿ ಪ್ಲ್ಯಾಂಟ್ನ ನಾನು ನಮ್ಮ ಅತ್ತೆ ಮನೆಯಿಂದ ತೊಗೊಂಡು ಬಂದಿದ್ದು. ಲಾಸ್ಟ್ ಒಂದು ವ್ಲಾಗ್ ಹಾಕಿದ್ದೆ, ಅದರಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಮನಿ ಪ್ಲ್ಯಾಂಟ್ ಬೆಳೀತಾ ಇತ್ತು ಅಂತ. ಸುಮಾರು ಜನ ಬಂದು ಕದ್ಕೊಂಡು ಎಲ್ಲ ತೊಗೊಂಡೋಗಿದ್ದಾರಂತೆ. ನಾನು ಬರುವಾಗ ಕೇಳಿಬಿಟ್ಟೆ ತೊಗೊಂಡು ಬಂದೆ. ಈ ಥರ ಅಡುಗೆ ಮಾಡ್ತಿದ್ದೀನಲ್ವ, ಸೈಡಲ್ಲಿ ಇಟ್ಕೊಂಡ್ರೆ ಒಂಥರ ಲುಕ್ಕು ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೇಳಿನೇ ತೊಗೊಂಡು ಬಂದೆ. ಆಮೇಲೆ ಮನಿ ಪ್ಲ್ಯಾಂಟ್ನ ಯಾವತ್ತೂ ಓಸಿಲಾಗಲಿ ಅಂದರೆ ದುಡ್ಡು ಕೊಡದೆ ಕದ್ದು ಆ ಥರ ಎಲ್ಲ ತೊಗೊಂಬರ್ಬಾರ್ದು ಅಂತಾರೆ. ಹಾಗಾಗಿ ನಾನು ಬರುವಾಗ ದುಡ್ಡು ಕೊಟ್ಬಿಟ್ಟು ಕೇಳಿಬಿಟ್ಟೆ ತೊಗೊಂಡು ಬಂದೆ. ಇನ್ನು ಅದನ್ನು ಕಾರ್ನರಲ್ಲಿ ಇಟ್ಕೊಂಡು, ಇನ್ನು ಡಬಲ್ ಸೈಡ್ ಗಮ್ ಟೈಪ್ ಇತ್ತಲ್ವ, ಇನ್ನು ಲೈಟ್ ಒಂದು ಹಾಕ್ಬಿಟ್ರೆ ಕಿಚನ್ ಮೇಕೋವರ್ ಮುಗ್ದೇ ಹೋಗ್ಬಿಡುತ್ತೆ ಕೆಲಸ ಅಂತ ಅದನ್ನು ಹಚ್ಕೊಂಡು ನೀಟಾಗಿ ಲೈಟ್ನ ಕೂಡ ಫಿಟ್ ಮಾಡ್ಕೊಂಡ್ಬಿಟ್ಟೆ. ಹಾಗೆ ಈ ಥರ ಯಾರಾದ್ರು ಡಬಲ್ ಟೈಪ್ ಯೂಸ್ ಮಾಡ್ತೀರಾ LED ಲೈಟ್ನ ಹಾಕೋಕ್ಕೆ ಅಂತಂದರೆ 1/1 ತೆಗೆದ್ರೆ ಗಮ್ ಜಾಸ್ತಿ ಇರುತ್ತೆ. ನಾನು ಮುಂಚೆನೇ ಎಲ್ಲನೂ ತೆಗೆದುಬಿಟ್ಟೆ. ನಿಧಾನಕ್ಕೆ ಹಾಕ್ಕೊಂಡು ಹೋದಾಗ ಸ್ವಲ್ಪ ಗಮ್ ಕಮ್ಮಿ ಆಗಿತ್ತು. ಆಮೇಲೆ ಮತ್ತೆ ನೀಟಾಗಿ ಪ್ರೆಸ್ ಮಾಡಿ ಹಾಕಿ ಕೂರಿಸ್ದೆ, ಆವಾಗ ಕೂತ್ಕೊಂತು ಅದು. ಇದಿಷ್ಟು LED ಲೈಟ್ನ ಹಾಕಿ ಮನಿ ಪ್ಲ್ಯಾಂಟ್ನ ನಾನು 2 ಎಲೆ ಮನಿ ಪ್ಲ್ಯಾಂಟ್ನ ತೊಗೊಂಡಿದ್ದೀನಿ. ಒಂದೇ ಹಾಕಿದ್ರೆ ಸ್ವಲ್ಪ ಡಲ್ ಅಂತ ಅನ್ನಿಸ್ತಿತ್ತು, ಹಾಗಾಗಿ 2 ತೊಗೊಂಡಿದ್ದೀನಿ. ಹಾಕಿ ನಮ್ಮ ಕಿಚನ್ ಮೇಕೋವರ್ ಮುಗೀತು. ನೋಡೋಣ ಈಗ ನಮ್ಮ ಕಿಚನ್ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನಮ್ಮ ಕಿಚನು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬೆಳಗ್ಗೆಯಿಂದ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಕ್ಕೂ ತುಂಬಾ ಖುಷಿ ಕೊಡ್ತು. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.